ನಾಗರಾವ್ ಸರ್. ವೀಕ್ಷಕರೇ ನಮಸ್ಕಾರ, ಶುಭೋದಯ ಅಂತ ಹೇಳ್ತಾ ಬೆಳಗ್ಗೆ ಮೊದಲನೆಯ ಹಾವಿನ ಸಂರಕ್ಷಣೆಯ ಕರೆ ಅವರು ಬರ್ತಾ ಇದ್ದಾರೆ. ಬನ್ನಿ ಬ್ರದರ್. ಅದು ನಿನ್ನೆ ರೋಡ್ ಕ್ಲೀನ್ ಮಾಡೋರಲ್ಲ, ಎಲ್ಲಿ ಕ್ಲೀನ್ ಮಾಡಿದ್ದಾರೆ? ಮುಂದೆ ಎಲ್ಲ ಸ್ವಲ್ಪ ಕಚಡ ಎಲ್ಲ ಗುಡಿ ಹಾಕ್ಬಿಟ್ಟಿದ್ರು, ರೋಡ್ ಮಾಡ್ತಿದ್ದಾರೆ. ಅದೇ ಇದಾಗಿದೆ. ವೆರಿ ನೈಸ್. ಇಲ್ಲಿ ರೈಟಾ? ಇಲ್ಲ ಸರ್, ಇನ್ನು ಮುಂದೆ. ಸೊ ಹೇಗೆ ನೋಡಿದ್ರಿ ನೀವು ಹಾವನ? ಅದು ನಮ್ಮ ಮಿಸ್ಸಸ್ ಒಳಗಡೆ ಕ್ಲೀನ್ ಮಾಡ್ತಿದ್ರು ಅಡಿಗೆ ಮನೆಯಲ್ಲಿ. ಅವಾಗ ಕಿರ್ಚ್ಗೆ ಹೊಡ್ಕೊಂಡ್ಬಿಟ್ಲು, ಪ್ಯಾನಿಕ್ ಆಗ್ಬಿಟ್ಟು ಅವಳು. ಅದರಿಂದ ನನಗೆ ಗೊತ್ತಾಯ್ತು. ಅವಾಗ ಏನಾಗಿದೆ, ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ, ಅದು ಆ ಕಡೆ ಈ ಕಡೆನೇ ಇದೆ. ಸಿಲಿಂಡರ್ ಅಡಿ ಸೇರ್ಕೊಂಡೈತೆ, ಇಲ್ಲಂದ್ರೆ ಅಲ್ಲಿ ಮುಂದೆ ಮಣ್ಣು ಮಟ್ಟ ಮಾಡಿದ್ರು. ಸೊ ಯಾರಿಗೂ ಏನ್ ತೊಂದರೆ ಆಗಿಲ್ಲ? ಇಲ್ಲ. ಹಾವು ಫಾಸ್ಟ್ ಆಗಿ ಮೂವ್ ಆಯ್ತು, ಸ್ಲೋ ಮೂವ್ ಆಯ್ತು? ಹಾಗಾದ್ರೆ ಮೋಸ್ಟ್ಲಿ ನಾಗರಾವ್ ಅನ್ಸುತ್ತೆ ನಿಮಗೆ. ನೀವು ನೋಡಿಲ್ಲ? ಇಲ್ಲ, ನಾನು ನೋಡಿಲ್ಲ ಸರ್. ಅವ್ರು ನೋಡಿರೋದು ಅವ್ರು ಎದ್ರಿಕಾಗ್ಬಿಟ್ಟು ಕಿರ್ಚ್ಬಿಟ್ಲಲ್ಲ, ಅದು ಇದಾಗ್ಬಿಡ್ತು. ಇಲ್ಲೆಲ್ಲ ಹಿಂಗೆ ಸೆಟ್ ಮಾಡಿದಾರಲ್ಲ, ಅದೇ ಅದಕ್ಕೂ ಪಾಪ. ಅದೇ ಸರ್, ನಾವೇನು ಹೊಡೆಯಕ್ಕೆ ಹೋಗ್ಲಿ, ಯಾರನ್ನೂ ಇದು ಮಾಡಲಿಲ್ಲ. ಅದಕ್ಕೆ ಗೂಗಲ್ ಅಲ್ಲಿ ಫಸ್ಟ್ ಸರ್ಚ್ ಮಾಡಿ ಇದೆ ಸರ್. ಓಕೆ, ಸೊ ಒಳಗಡೆ ಹೋಗಿ ನೋಡ್ಬಿಡೋಣ ಇಲ್ಲಿದೆ, ಏನು ಸೇರ್ಕೊಂಡಿದೆ, ಯಾವ ಹಾವು ಅಂತ ನಮ್ಗೆ ಇವಾಗ ಗೊತ್ತಾಗುತ್ತೆ. ಬಟ್ಟೆನ ರಿಮೂವ್ ಮಾಡಿ ಈ ಕಡೆ ಇಟ್ಸ್ಬಿಟ್ಟೆ, ಆ ಕಡೆ. ಓಕೆ, ಒಳ್ಳೇದಾಯ್ತು. ಹಾಂ, ಆ ಮೂಲೆಯಲ್ಲಿ ಸೇರ್ಕೊಬಿಟ್ಟಿತ್ತು. ಈಗ ಆ ಕಡೆನೇ ಈ ಕಡೆನೇ ಇದಾಗಿದೆ. ಇದು ಕೊಡಿ ಸರ್, ಇದು ಕೊಡಿ. ಬಿಡಿ. ಹಿಂದೆ ಹೋಗ್ಬಿಡಿ ಸರ್ ನೀವು. ಈ ಮಂಚನ ಸ್ವಲ್ಪ ಆ ಕಡೆ ಜರುಗಿಸ್ಕೊಂಡ್ಬಿಡೋಣ ಇಲ್ಲಿ, ಯಾಕಂದರೆ ನಮಗೂ ಓಡಾಡೋಕೆ ಸ್ವಲ್ಪ ಜಾಗ ಸಿಗಲಿ. ಈ ಬಾಕ್ಸು ಇಲ್ಲೇ ಇರಲಿ. ಸಾಕಾ ಸರ್? ಹಾಂ, ಸಾಕು. ಅಯ್ಯೋ, ಇದು ಇದ್ರೊಳಗೆ ನೋಡ್ಬಿಡೋಣ. ಹೇಳೋದಕ್ಕಾಗಲ್ಲ ಅಲ್ವಾ ಎಲ್ಲಿರ್ತವೆ ಅಂತ. ನಮಗೂ ಎಲ್ಲ ಥರ ಜಾಗದಲ್ಲೂ ಸಿಕ್ಬಿಟ್ಟಿದ್ದಾವೆ. ಸೊ ಇಲ್ಲ ಬಿಡಿ, ಇಲ್ಲ. ಇದನ್ನ ಫಸ್ಟ್ ರಿಮೂವ್ ಮಾಡ್ಬಿಟ್ಟಿದ್ವಿ ಈ ಕಡೆ. ಓಕೆ. ಆಚೆ ಬಂದಿಲ್ಲ ಅಲ್ಲ? ಆಚೆ ಬಂದಿಲ್ಲ ಸರ್, ಇದೆ ವೆಯ್ಟ್ ಮಾಡ್ತಾ ಕೂತಿದ್ದೆ. ನಾಗರಾವ್ ಸರ್. ಎಸ್, 1 ವರ್ಷದ ಮರಿ. 1 ವರ್ಷ ವಯಸ್ಸಾಗಿದೆ ಇದಕ್ಕೆ. ಸುಮ್ಮನಿರಮ್ಮ. ಬೈಲಿ. ಬೇಡ, ನಾನು ಮಾಡ್ಕೋತೀನಿ ಬಿಡಿ. ಇರಲಿ, ಏನಿಲ್ಲ. ಕೈ ಹತ್ತಕ್ಕೆ ಬಂತು. ಸೊ ನಾಗರಾವ್ 1 ವರ್ಷದ ಮರಿ ಅಂತೆ. 1 ವರ್ಷ ವಯಸ್ಸಾಗಿದೆ ಇದಕ್ಕೆ. ಸುಮ್ಮನಿರಮ್ಮ. ಸುಮ್ಮನಿರು ಕಂದ. ಇರೋ ನೋಡಲ್ಲಿ ಬಿಲ ಇದೆ, ನೋಡಲ್ಲಿ ಹೋಗೊಳಗೆ. ನಮ್ದು ಎಷ್ಟಪ್ಪಾಯ್ತು ಗೊತ್ತಾ ಇಲ್ಲಿ. ಹಾಂ, ಸೂಪರ್, ನೋ ಪ್ರಾಬ್ಲಮ್. ಹುಷಾರಾಗಿ ನೋಡ್ಕೊಂಡು ಓಡಾಡಿ. ನೀವು ಮಲ್ಗೋಕ್ಕಿಂತ ಮುಂಚೆ ಇಡೀ ಮನೇನ ಒಂದ್ಸಲಿ ಚೆಕ್ ಮಾಡಿ ಮಲ್ಕೊಳ್ಳಿ ಸರ್. ಯಾಕೆಂದರೆ ಇದು ಯಾವಾಗ ಬಂದು ಸೇರ್ಕೊಂಡಿದೆ ಗೊತ್ತಿಲ್ಲ. ನಿಮ್ಗೆ ಇವತ್ತು ಬೆಳಗ್ಗೆ ಕಾಣಿಸಿದೆ. ಹಾಂ, ಓಕೆ. ಹೇಳೋದಕ್ಕಾಗಲ್ಲ. ನಿನ್ನೆ ರಾತ್ರಿ ಬಂದಿರ್ಬೋದು, ಇವತ್ತು ಬೆಳಗ್ಗೆ ಬಂದಿರ್ಬೋದು.
ಓಕೆ, ಅದನ್ನೇ ಇಲ್ಲೇ ನಮಗೆ ಇದಿರೋದು. ಹೇಳೋದಕ್ಕಾಗಲ್ಲ. ಸೊ ಈ ರೀತಿ ರೋಡ್ಗಳು, ರಸ್ತೆ, ಖಾಲಿ ಸೈಟನ್ನು ಅದಕ್ಕೆ ಕ್ಲೀನ್ ಮಾಡಬೇಡಿ ಅಂತ ಹೇಳೋದು. ಇಲ್ಲಿ ಏನಿತ್ತು ರಸ್ತೆಯಲ್ಲಿ ಪೂರ್ತಿ ಟಾರ್ ಇತ್ತಾ? ಇಲ್ಲ ಸರ್, ಈ ಟಾರ್ ಇರಲಿಲ್ಲ, ಸುಮ್ಮನೆ ಕಚಡ ಎಲ್ಲ ಗುಡಿ ಹಾಕಿದ್ರೆ ಈಗ ರೋಡ್ ಆಗಿದೆ ಇದು. ಓಕೆ 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 ಓಕೆ. ಸೊ ಇದಕ್ಕೇನೆ ನಾವು ಎಷ್ಟೋ ಕಡೆ ಎಕ್ಸಾಂಪಲ್ ಕೊಡೋದು, ಖಾಲಿ ಸೈಟ್ ಕ್ಲೀನ್ ಮಾಡಬೇಡಿ, ಅನಾವಶ್ಯಕವಾಗಿ ಕ್ಲೀನ್ ಮಾಡಿಸ್ಬೇಡಿ. ಅವಾಗ ಏನಾಗುತ್ತೆ, ಈ ರೀತಿ ಹಾವುಗಳು ಮನೆಗೆ ಬಂದರೆ ಜನಗಳಿಗೆ ತೊಂದರೆ ಆಗೋದು. ಇವಾಗ ಗೊತ್ತಿಲ್ಲದೆ, ಇವಾಗ ಚಿಕ್ಕ ಜಾಗನೇ ಅಲ್ವಾ ಅದು, ಎಲ್ಲೋ ಗೊತ್ತಿಲ್ಲದೆ ಏನೋ ಅಡುಗೆ ಮಾಡ್ಬೇಕಾದ್ರೆ ತುಳಿದ್ಗಿಳಿದ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರಿಗೆ ತೊಂದರೆ? ಮನೇಲಿರೋರಿಗೆ ತೊಂದರೆ. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ಮಲಗೋಕ್ಕಿಂತ ಮುಂಚೆ ಮನೇನ ಒಂದು ರೌಂಡ್ ಎಲ್ಲ 4 ಕಾರ್ನರ್ ಚೆಕ್ ಮಾಡಿ, ಬೀರು ಹಿಂದೆ ಚೆಕ್ ಮಾಡಿ, ಅಡುಗೆ ಮನೆ ಚೆಕ್ ಮಾಡಿ. ಸೊ ಆವಾಗ ನಿಮಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ.